ಪಿಡಿಒಗಳಿಗೆ ಸೇವೆ ನೀಡಲು ಅನುಕೂಲವಾಗಲಿ ಎಂಬ ಉದ್ದೇಶಕ್ಕಾಗಿ ಸರ್ಕಾರ ನೀಡಿದ ಸಿಮ್ಗಳನ್ನು ಪಿಡಿಒಗಳು ಬಳಸುತ್ತಿಲ್ಲ. ಇದರಿಂದ ಸಾರ್ವಜನಿಕರು ಸಮಸ್ಯೆ ಎದುರಿಸುವಂತಾಗಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ 40 ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೆ ಉಚಿತವಾಗಿ ನೀಡಿದ ಮೊಬೈಲ್ ಸಿಮ್ ಬದಲಿಗೆ ಖಾಸಗಿ ಮೊಬೈಲ್ ಸಿಮ್ ಬಳಸುತ್ತಿರುವುದರಿಂದ ಯಾರನ್ನ ಸಂಪರ್ಕಿಸಬೇಕೆಂಬುದು ತಿಳಿಯದಂತಾಗಿದೆ. 2010-11ನೇ ಸಾಲಿನಲ್ಲಿ ಪಂಚಾಯತ್ ರಾಜ್ ಇಲಾಖೆಯು ಪ್ರತಿ ಪಿಡಿಒಗಳಿಗೆ ಬಿಎಸ್ಎನ್ಎಲ್ ನಂಬರ್ಗಳನ್ನು ನೀಡಲಾಗಿತ್ತು. ಸಾರ್ವಜನಿಕರ ಹಾಗೂ ಮೇಲಧಿಕಾರಿಗಳ ಸಂಪರ್ಕಕ್ಕೆ ಅನುಕೂಲವಾಗಲಿ ಎಂಬುದರ ಉದ್ದೇಶದಿಂದ ನೀಡಲಾಗಿತ್ತು. ಮೊಬೈಲ್ ಸಿಮ್ ನೀಡಿದಾಗಲೇ ಯಾರೂ ಸ್ವಿಚ್ ಆಫ್ ಮಾಡಬಾರದು, 24 ಗಂಟೆಗಳ ಕಾಲ ಫೋನ್ ಚಾಲನೆಯಲ್ಲಿಡಬೇಕು ಎಂದು ತಿಳಿಸಿತ್ತು. ಆದರೆ ಕೆಲವು ಪಿಡಿಒಗಳು ಸರ್ಕಾರ ನೀಡಿದ ಬಿಎಸ್ಎನ್ಎಲ್ ನಂಬರ್ಗಳನ್ನು ಬಳಸದೆ ರದ್ದಾಗಿದ್ದು ಆ ನಂಬರ್ ಬೇರೆಯವರಿಗೆ ಹೋಗಿದೆ. ಖಾಸಗಿ ನಂಬರ್ಗಳನ್ನು ಬಳಸುತ್ತಿದ್ದಾರೆ. ಹೀಗಾಗಿ ಪಿಡಿಒಗಳನ್ನು ಅಗತ್ಯವಿದ್ದಾಗ ಸಂಪರ್ಕಿಸುವುದು ಸಾರ್ವಜನಿಕರಿಗೆ ತಲೆನೋವಾಗಿದೆ. ಸಿಮ್ ಬಳಕೆ ಮಾಡದ ಗ್ರಾಮ ಪಂಚಾಯಿತಿ ಪಿಡಿಒಗಳು: ಮೈಲಾನಹಳ್ಳಿ, ಗಡ್ಪರ್ತಿ, ದೇವರೆಡ್ಡಿ, ತಿಮ್ಮಪ್ಪನಹಳ್ಳಿ, ಮಲ್ಲೂರಹಳ್ಳಿ, ಗೌಡಗೆರೆ, ನನ್ನಿವಾಳ, ಅಬ್ಬೇನಹಳ್ಳಿ, ಮನ್ನೆಕೋಟೆ, ಓಬಳಾಪುರ, ರೇಣುಕಾಪುರ, ಗೋಪನಹಳ್ಳಿ ಒಟ್ಟು 12 ಗ್ರಾಮ ಪಂಚಾಯಿತಿ ಪಿಡಿಒಗಳು ಸರ್ಕಾರಿ ಸಿಮ್ ಬಳಕೆ ಮಾಡದೆ ದೂರ ಉಳಿದಿರುವ ಬಗ್ಗೆ ಇಲಾಖೆಯಿಂದ ಮಾಹಿತಿ ಲಭ್ಯವಾಗಿದೆ. ಸಂದೇಶ ಕೇಳಿ ಸುಸ್ತು. ಯಾವಾಗ ಕರೆ ಮಾಡಿದರೂ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ, ನೀವು ಕರೆ ಮಾಡಿದ ಸಂಖ್ಯೆ ಇನ್ವ್ಯಾಲಿಡ್ ಆಗಿದೆ, ಸ್ವಲ್ಪ ಸಮಯದ ನಂತರ ಕರೆ ಮಾಡಿ ಎಂಬ ಸಂದೇಶ ಬರುತ್ತದೆ. ಇನ್ನು ಕೆಲವು ಸಿಮ್ ಬೇರೆಯವರಿಗೆ ಹೋಗಿವೆ. ಅದನ್ನ ಕೇಳಿ ಸಾರ್ವಜನಿಕರು ಸುಸ್ತಾಗಿದ್ದಾರೆ. ದಿನಪೂರ್ತಿ ಕರೆ ಮಾಡಿದಾಗಲೂ ಇದೇ ಸಂದೇಶ ಕೇಳಿದ ಕೆಲವರು ಪಿಡಿಒಗಳ ಮೇಲೆ ಅಸಮಾಧಾನಕ್ಕೆ ಕಾರಣವಾಗಿದೆ. ಇನ್ನಾದರೂ ಮೇಲಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕಿದೆ. ಈ ಬಗ್ಗೆ ಆರ್ಟಿಐ ಕಾರ್ಯಕರ್ತ ನಾಗರಾಜ್ ಜನಧ್ವನಿಯೊಂದಿಗೆ ಮಾತನಾಡಿದ್ದಾರೆ. ನೀವೇ ಕೇಳಿ. ನಾಗರಾಜ್ ಹೌದೇನು? ಮತ್ತೆ ಸ್ವಲ್ಪ ಏನು ಮಾಹಿತಿ ಇದೆ? ಮಾಹಿತಿ ಐತಲ್ಲ, ಕೊಟ್ಟದ ರೈಟಿನಾಗ ಕೊಟ್ಟದ, ನಾನು ರೈಟಿನಾಗ ಕೊಟ್ಟಿದ್ದಕ್ಕೆ ರೈಟಿನಾಗ ಕೊಟ್ಟಿದ್ದಾರೆ. ಅದಕ್ಕೆ ಯಾರ ಡಿ ಎಸ್ ಅಂತ ಹೋಗಿದ್ದೇನು? ನಿನ್ನಿಂದ ಮೊನ್ನೆ ಮುದ್ದಮ್ಮ ಭೇಟಿಯಾಗಿ ಬಂದೀನಿ. ಏನಂದ್ರೆ ಸರ್ ನೀವೇ ಮಾಡ್ರಿ ಫೋನ್ ಅಂತ ಕೊಟ್ಟು ಒಂದು. ಅದು ಸಾಗರಕ್ಕೆ ಹೋಗುತ್ತೆ ಹೆಣ್ಮಕ್ಳಿಗೆ. 9480861225 ಒಂದು ಶಾಂಪಲ್ ಕೊಟ್ಟೆ ಅವರಿಗೆ. ಸಾಗರಕ್ಕೆ ಹೋಗುತ್ತೆ ಹೆಣ್ಮಕ್ಳಿಗೆ. ಏನು ಸಮಯ ನನಗೆ ರೈಟಿನಾಗ ಕೊಟ್ಟಿದ್ದು. ನಾನು ಏನು ಕೊಟ್ಟಿದ್ದೀನಿ ಸ್ಪಷ್ಟವಾಗಿ? ಸರ್ಕಾರ ಸಿಮ್ ಬಳಸುತ್ತಿರುವ ಪಿಡಿಒ ಹೆಸರು, ಬಳಸದೇ ಇರುವ ಪಿಡಿಒ ಹೆಸರು. ನೀವು ಸರಾಸರಿ 40 ಪಂಚಾಯತಿ ಕೊಟ್ಟಿದ್ದೀರಲ್ಲ, ಮತ್ತೆ ನನ್ನ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ನಾನು ಕ್ವಶನ್ ಮಾಡಿ ಬಂದೀನಿ. ಇಲ್ರಿ ಇದು ತಪ್ಪು ಅಂತಾರೆ.